ಯಾಕವ್ವ ಸಿಟ್ಟು ಬೇಕೇ ಬೇಕು, ಬೇಕೇ ಬೇಕು. ಆಯಗಳ ಬೇಸಿಗೆ ರಜೆ ವೇತನ ತಡೆಯಿಂದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು. ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ, ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ, ಆಯಗಳಿಗೆ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು. ಬೇಸಿಗೆ ರಜೆಯಲ್ಲಿ ಸಂಬಳ ಕೊಡ್ತಾ ಬಂದಿದ್ರು 2011ರಿಂದ 2023ರಿಂದ ವೇತನ ತಡೆ ಹಿಡಿದಿದ್ದಾರೆ. ಕೇಳಿದ್ರೆ ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ ಅಂತ 2 ತಿಂಗಳು ಸಂಬಳ ಕೊಡೋಕ್ಕಾಗಲ್ಲ ನೌಕರಿಗೆ ನಿಮಗೆ, ಮತ್ತೆ ಆ ಅನುದಾನ ಕೊಟ್ಟೆ, ಆ ಗ್ಯಾರಂಟಿ ಕೊಟ್ಟೆ, ಇದನ್ನು ಕೊಟ್ಟೆ ಅಂತ ಹೇಳ್ತೀರಾ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಸ್ವಾಮಿ, ನಮ್ಗೆ ಬೇಡಿಕೆಗಳನ್ನು ಈಡೇರಿಸ್ಕೊಡ್ರಿ ಅಂತ ಮಂತ್ರಿಗಳ ಹತ್ರ ಬಂದರೆ ಸಚಿವರು ಹೇಳ್ತಾರೆ, ಅವ್ರ ಇಲಾಖೆ ಅಧಿಕಾರಿಗಳು ಹೇಳ್ದಂಗೆ ನಾನು ಕೇಳ್ತೀನಿ, ಅವ್ರು ನಿಮ್ಮ ಯಾವುದು ಬೇಡಿಕೆಗಳನ್ನ ಈಡೇರಿಕೆ ಸಂಬಂಧಪಟ್ಟಂಗೆ ಮಾಹಿತಿ ಬರ್ತಾ ಇದೆ, ತೊಗೊಳ್ತಾ ಇದ್ದೀವಿ. ಕಳೆದ 5-6 ವರ್ಷದಿಂದ ಮಾಹಿತಿ ತೊಗೊಳ್ತಿದ್ದಾರೆ. ಈಗಾಗಲೇ ನಿವೃತ್ತಿ ಒಂದು 5-6 ವರ್ಷ ಆಗುತ್ತೆ. ನಮ್ಮ ಆಯಗಳು ಪ್ರಾರಂಭದಲ್ಲಿದ್ದ ಆಯಗಳು ಈಗಿಲ್ಲ, ಈಗಾಗಲೇ ತೀರೋಗಿದ್ದಾರೆ ಸುಮಾರು ಜನ. ನಮಗೆ ನಮ್ಮ ಪ್ರಮುಖವಾದ 4 ಬೇಡಿಕೆಗಳು: ಒಂದು ಹೈಕೋರ್ಟ್ ಆದೇಶದ ಪ್ರಕಾರ 64,000 ರೂಪಾಯಿದ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ಮೊತ್ತದ ಸ್ಪಷ್ಟ ಆದೇಶನ ಶಿಕ್ಷಣ ಇಲಾಖೆ ಕೊಡಬೇಕು. ಅದಾದ ಮೇಲೆ ನಮ್ಮ ಆಯಗಳ ವೇತನವನ್ನು 17,000 ರೂಪಾಯಿಂದ 27,000 ರೂಪಾಯಿಗೆ 7ನೇ ವೇತನ ಆಯೋಗದ ವರದಿಯಂತೆ ಹೆಚ್ಚಿಸಬೇಕು. ಅದಾದಮೇಲೆ 2011ರಿಂದ ನಿರಂತರವಾಗಿ ಬೇಸಿಗೆ ರಜೆ ವೇತನ ಕೊಡ್ತಾ ಬಂದರು, ಅದನ್ನು 2023ರಲ್ಲಿ ತಡೆ ಹಿಡಿದಿದ್ದಾರಲ್ಲ, ಆ ಬೇಸಿಗೆ ರಜೆ ವೇತನನ ಮರಳಿ ಜಾರಿಗೊಳಿಸಬೇಕು. ಆಮೇಲೆ 2011ರಲ್ಲಿ ನಮ್ಮ ಆಯಗಳೆಲ್ಲ ಕೆಲಸ ಮಾಡಬೇಕಾದ್ರೆ NPS ಲೈಟ್ ಸ್ಕೀಮ್ ಒಳಗಡೆ ನಿಮ್ಗೆ ಪೆನ್ಷನ್ ಕೊಡ್ತೀನಿ ಅಂತ ನಂಬಿಕೆ ಹುಟ್ಟಿಸಿ 40 ವರ್ಷ ದುಡಿಸ್ಕೊಂಡು ಬೀದಿಗೆ ತಳ್ಳಿದ್ರಲ್ಲ, ಆ NPS ಅನ್ನು ಮತ್ತೆ ಜಾರಿಗೆ ತಂದು ನಮ್ಮ ಆಯಗಳ ಪೆನ್ಷನ್ ಅರಿಯರ್ಸನ್ನು ಫಿಕ್ಸ್ ಮಾಡಿಕೊಡ್ಬೇಕು. ಈ ಪ್ರಮುಖ 4 ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಫ್ರೀಡಮ್ ಪಾರ್ಕನ್ನು ಬಿಟ್ಟು ಯಾವ ಆಯಗಳು ಎದ್ದೇಳೋದಿಲ್ಲ. ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರ್ತದೆ. ನಾವು ಸರ್ಕಾರಕ್ಕೆ ಮಾಡ್ತಾ ಇರೋ ಆಗ್ರಹ ಏನಂದರೆ, ಆದಷ್ಟು ಬೇಗ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಪರಿಹಾರನ ಘೋಷಿಸಿ ನಮ್ಮ ಆಯಗಳು ಕೊಡಬೇಕಾಗಿರೋ ನ್ಯಾಯಾಲಯಗಳ ಆದೇಶ ಪ್ರಕಾರ ಏನೇನು ಕೊಡಬೇಕು ಆದೇಶಗಳನ್ನು, ಆ ಸ್ಪಷ್ಟ ಲಿಖಿತ ರೂಪದ ಆದೇಶಗಳನ್ನು ತಂದು ಕೊಟ್ಟರೆ ನಾವು ನಮ್ಮ ಹೋರಾಟವನ್ನು ಹಿಂಪಡ್ಕೊಳ್ತೀವಿ. ಇಲ್ಲಾಂದರೆ ಹೋರಾಟ ನಿರಂತರವಾಗಿ ನಡೀತದೆ, ನಿರಂತರವಾಗಿ ಮಾಡ್ತಾ ಇರ್ತೀವಿ. ಹೋರಾಟ ಉಗ್ರ ಪ್ರಮಾಣದಲ್ಲಿ ಮುಂದುವರಿತದೆ ಅಂತೇಳಿ. ಯಾಕವ್ವ ಸಿಟ್ಟು ಬೇಕೇ ಬೇಕು, ಬೇಕೇ ಬೇಕು. ಆಯಗಳ ಬೇಸಿಗೆ ರಜೆ ವೇತನ ತಡೆಯಿಂದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು. ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ, ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ, ಆಯಗಳಿಗೆ